ನಿರುದ್ಯೋಗ ಯುವಕ ಯುವತಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆ ಜಾರಿಗೆ ಇದೀಗ ದಿನಾಂಕ ಕೂಡ ನಿಗದಿಯಾಗಿರುವಂತದ್ದು. ಡಿಸೆಂಬರ್ 26ರಿಂದ ಯುವ ನಿಧಿ ನೋಂದಣಿ ಪ್ರಕ್ರಿಯೆ ಆರಂಭ ಆಗುತ್ತೆ. ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಯುವ ನಿಧಿಗೆ ಚಾಲನೆ ಸಿಗುತ್ತೆ. ಯುವ ನಿಧಿ ಲೋಗೋ ಅನಾವರಣಗೊಳಿಸಲಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನವರಿ 12ರಂದು ವಿವೇಕಾನಂದ ಜಯಂತಿಯಂದು ಕಾರ್ಯಕ್ರಮ ಆಯೋಜನೆಯಾಗುತ್ತೆ. ಶಿವಮೊಗ್ಗದಲ್ಲಿ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಫಲಾನುಭವಿಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಬೇಕು. ಯುವ ನಿಧಿ ಪಡಿತಾ ಇರುವವರಿಗೆ ಕೆಲಸ ಸಿಕ್ಕ ತಕ್ಷಣ ಹಣವನ್ನ ರದ್ದು ಮಾಡಲಾಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ 5ನೇ ಗ್ಯಾರಂಟಿ ಯುವ ನಿಧಿ ಯೋಜನೆ ಜಾರಿಗೆ ದಿನಗಣನೆ ಆರಂಭವಾಗಿದೆ. ಆಹ್ವಾನ ಮಾಡಿರ್ತಕ್ಕಂಥ ಉದ್ದೇಶ ನಮ್ಮ ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮವನ್ನು ನಾವು ಲಾಂಚ್ ಮಾಡೋಕ್ಕೆ 26ನೇ ತಾರೀಕು ಅಂದರೆ ನಮ್ಮ ರಿಜಿಸ್ಟ್ರೇಷನ್ ಲಾಂಚನ್ನು 26ನೇ ತಾರೀಕು ಮಾಡ್ತಾಯಿದ್ದೀವಿ. ಬೆಳಗ್ಗೆ 11:30 ಗಂಟೆಗೆ ಇದೇ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಯುವ ನಿಧಿ ಕಾರ್ಯಕ್ರಮದ ಲೋಗೋ ಮತ್ತು ರಿಜಿಸ್ಟ್ರೇಷನನ್ನು ಲಾಂಚ್ ಅವತ್ತು ಮಾಡ್ತಾಯಿದ್ದೀವಿ. ಡಿಗ್ರಿ ಪಾಸಾಗಿರ್ತಕ್ಕಂಥವ್ರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಪಾಸಾಗಿರ್ತಕ್ಕಂಥವ್ರಿಗೆ 1,500 ರೂಪಾಯಿ ಪ್ರತಿ ತಿಂಗಳು 2 ವರ್ಷದವರೆಗೆ ನಾವು ಕೊಡ್ತೀವಿ ಅಂತಕ್ಕಂಥ ನಮ್ಮದೇನು ಗ್ಯಾರಂಟಿ ಇತ್ತು, ಅದನ್ನು ನಾವು ಕಾರ್ಯಗತಗೊಳಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ಎನ್ಒ ಸತೀಶ್, ಇನ್ನು ನಿರುದ್ಯೋಗ ಯುವಕ ಯುವತಿಯರಿಗೆ ಈ ಒಂದು 5ನೇ ಗ್ಯಾರಂಟಿ ಫಲ ಸಿಗುವಂತಹ ದಿನಗಳು ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಈ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಇದೇ ಡಿಸೆಂಬರ್ 26ನೇ ತಾರೀಕು ಯುವ ನಿಧಿ ಗ್ಯಾರಂಟಿ ಯೋಜನೆ ಜಾರಿಗೆ ಸರ್ಕಾರ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಡಿಸೆಂಬರ್ 26ರಂದು ನಿರುದ್ಯೋಗ ಯುವಕ ಯುವತಿಯರು ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಬಹುದು. ಜನವರಿ 12ರಂದು ಯಾರೆಲ್ಲ ನೋಂದಣಿ ಮಾಡ್ಕೊಂಡಿದ್ದಾರೆ ಅವರಿಗೆ DBT ಮೂಲಕ ನೇರ ಹಣ ವರ್ಗಾವಣೆ ಆಗಲಿದೆ. ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾಹಿತಿಯನ್ನು ಕೊಟ್ಟರು, ಸುದ್ದಿಗೋಷ್ಠಿ ಮುಖಾಂತರ ಮಾಹಿತಿಯನ್ನು ಕೊಟ್ಟರು. 26ರಿಂದ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಬಹುದು. ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಯುವಕ ಯುವತಿಯರು ಪದವಿ ಮುಗಿಸಿ 6 ತಿಂಗಳು ಕಳೆದ ಈ ಸಾಲಿನ ಪದವಿ ಮುಗಿಸಿ ಉದ್ಯೋಗ ಸಿಗದ 6 ತಿಂಗಳಿಂದ ಉದ್ಯೋಗ ಸಿಗದ ಯುವಕ ಯುವತಿಯರು ಈ ನೋಂದಣಿ ಪ್ರಕ್ರಿಯೆಯನ್ನು ಮಾಡ್ಕೊಬೋದು. ಯುವ ನಿಧಿಗೆ ಅವರು ಅರ್ಹರಾಗ್ತಾರೆ. ಸಹೋದ್ಯೋಗ ಮಾಡ್ತಾ ಇರುವಂಥವ್ರಾಗಿರ್ಬೋದು, ಖಾಸಗಿ ಉದ್ಯೋಗ ಮಾಡ್ತಾ ಇರುವಂಥವರು ಈ ಯೋಜನೆ ಅಡಿ ಬರೋದಿಲ್ಲ. ಹೀಗಾಗಿಯೇ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಬೇಕಾಗುತ್ತೆ. ಅವರಿಗೆ ಉದ್ಯೋಗ ಸಿಗದ ಬಗ್ಗೆ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಬೇಕಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ತಮ್ಮ ಸಂಪೂರ್ಣ ಮಾಹಿತಿಯನ್ನು ನೋಂದಣಿ ಮಾಡ್ಕೊಬೇಕು. SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮುಖಾಂತರ ಮತ್ತು ರೇಷನ್ ಕಾರ್ಡ್ ದಾಖಲಿಸಿದ ನೋಂದಣಿಯನ್ನು ಮಾಡ್ಕೊಬೇಕಾಗುತ್ತೆ. 26ರಿಂದ ನೋಂದಣಿ ಪ್ರಕ್ರಿಯೆ ಆಗುತ್ತೆ. ಅನಂತರ ಜನವರಿ 12ರಂದು ಶಿವಮೊಗ್ಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ, ಹಣವನ್ನು ವರ್ಗಾವಣೆ ಮಾಡ್ತಾರೆ. ಬೆಂಗಳೂರು 1, ಗ್ರಾಮ 1 ಹಾಗೆ ಬಾಪೂಜಿ ಸೇವಾ ಕೇಂದ್ರಗಳ ಮುಖಾಂತರ ಕೂಡ ಉಚಿತವಾಗಿ ಯುವಕ ಯುವತಿಯರು ನೋಂದಣಿ ಪ್ರಕ್ರಿಯೆಯನ್ನು ಮಾಡ್ಕೊಬೋದು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು. ಈ ಬಾರಿ ಸುಮಾರು 5 ಲಕ್ಷ ನಿರುದ್ಯೋಗ ಯುವತಿಯರು ಇದ್ದಾರೆ ಎಂಬ ಅಂದಾಜನ್ನು ಸರ್ಕಾರ ಮಾಡಿದೆ. ಹೀಗಾಗಿಯೇ ಯಾರೆಲ್ಲ ನೋಂದಣಿ ಮಾಡ್ಕೊಳ್ತಾರೋ ಅವ್ರಿಗೆಲ್ರಿಗೂ ಕೂಡ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ಅವರು ಅರ್ಹರಿದ್ದರೆ ಅವರಿಗೆ ನಿರುದ್ಯೋಗ ಭತ್ಯೆ ಸಿಗಲಿದೆ. ಪದವೀಧರರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ ತಿಂಗಳಿಗೆ 1,500 ರೂಪಾಯಿ ಸರ್ಕಾರದಿಂದ ನಿರುದ್ಯೋಗ ಭತ್ಯೆ ಯುವ ನಿಧಿ ಮುಖಾಂತರ ಹೋಗುತ್ತೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ನೀಡಿದರು. ಒಟ್ಟಾರೆ ಸರ್ಕಾರದ 5ನೇ ಗ್ಯಾರಂಟಿ ಜಾರಿಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. 26ಕ್ಕೆ ನೋಂದಣಿ ಪ್ರಕ್ರಿಯೆ ಮತ್ತು ಜನವರಿ 12ರಂದು ಹಣ ನೇರ ವರ್ಗಾವಣೆಯ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.